ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನ ಫೀವರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಡುವೆ ನೇರ ಹಣಾಹಣಿ ಇರತಕ್ಕಂಥ ಕ್ಷೇತ್ರವಾದರೂ ಕೂಡ ಒಂದರ್ಥದಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಆದರೆ ಶಾಮನೂರು ಶಿವಶಂಕರಪ್ಪನವರ ನಂತರದಲ್ಲಿ ಆ ಕ್ಷೇತ್ರದ ಹೊಣೆಗಾರಿಕೆಯನ್ನ ಅಥವಾ ಟಿಕೆಟನ್ನು ಯಾರಿಗೆ ಕೊಡಬೇಕು ಅನ್ನೋದು ಸದ್ಯಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳೋ ಪ್ರಕಾರ ನೇರವಾಗಿ ಹೇಳದೆ ಹೋದರೂ ಕೂಡ ಪರೋಕ್ಷವಾಗಿ ಅವ್ರು ಹೇಳ್ತಾ ಇರೋದು, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಒಗ್ಗಟ್ಟಿನ ನಿರ್ಧಾರಕ್ಕೆ ಬಂದಿದ್ದೇವೆ, ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಎಲ್ಲರೂ ನಿರ್ಧಾರ ಮಾಡಿದ್ದೇವೆ. ಆದರೆ ನಾನು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಸಭೆ ಕರೀಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಗ ಯಾರ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕೋ ಅವ್ರ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಪರೋಕ್ಷವಾಗಿ ಶಾಮನೂರು ಶಿವಶಂಕರಪ್ಪನವರ ವಂಶದ ಕುಡಿಯೇ ಆಗಿರುವ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಅವರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋ ರೀತಿಯ ಲೆಕ್ಕಾಚಾರಗಳು ಒಂದು ಕಡೆ ಜೋರಾಗಿ ನಡೀತಾ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸಮರ್ಥ್ ಅವರು ಕೂಡ ಈಗ ಆಲ್ರೆಡಿ ಕ್ಷೇತ್ರ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇದೆಯೇನೋ ಅನ್ನೋ ರೀತಿಯಲ್ಲಿ ಮತದಾರರನ್ನು ಕನೆಕ್ಟ್ ಆಗುವ ಪ್ರಯತ್ನವನ್ನು ಸಮರ್ಥ್ ಅವರು ಪ್ರಾರಂಭ ಮಾಡಿದ್ದಾರೆ. ಇದಿಷ್ಟೇ ಆಗಿದ್ದಿದ್ರೆ ಕಾಂಗ್ರೆಸ್ಗೆ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ಅಥವಾ ಬೈ ಎಲೆಕ್ಷನ್ನ ವಿಚಾರ ತಲೆ ಬಿಸಿ ಆಗ್ತಲೇ ಇರಲಿಲ್ಲ. ಆದರೆ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ ಪಾಳ್ಯದ ಒಳಗೆ ಸಚಿವ ವರ್ಸಸ್ ಸಚಿವ ಅನ್ನೋ ರೀತಿಯ ಪರಿಸ್ಥಿತಿಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು, ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹ್ಮದ್ ಖಾನ್, ಇಬ್ಬರು ಸಚಿವರ ನಡುವಿನ ಟಾಕ್ ಫೈಟ್ಗೆ ಈ ಬೈ ಎಲೆಕ್ಷನ್ನ ಕಾಂಗ್ರೆಸ್ ಟಿಕೆಟ್ ಅನ್ನೋ ವಿಚಾರ ವೇದಿಕೆಯಾಗಿದೆ. ಎಲ್ಲಿಯ ಜಮೀರ್ ಅವರು, ಅವ್ರಿಗೂ ದಾವಣಗೆರೆ ಕ್ಷೇತ್ರಕ್ಕೂ ಯಾವ ರೀತಿ ಸಂಬಂಧ? ಆಲ್ರೆಡಿ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಯಾಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ಆಸಕ್ತಿ? ಈ ರೀತಿಯ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯಲ್ಲೇ ಲಭ್ಯವಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಕಳೆದ ಎಲೆಕ್ಷನ್ ಸಂದರ್ಭದಲ್ಲೇನೆ ಅನೌನ್ಸ್ ಮಾಡಿಬಿಟ್ಟಿದ್ರು ಪಬ್ಲಿಕಲಿ, ಮಾಧ್ಯಮಗಳ ಸಮ್ಮುಖದಲ್ಲಿ, ಇದು ನನ್ನ ಕಡೆಯ ಚುನಾವಣೆ, ಮುಂದಿನ ಚುನಾವಣೆ ಹೊತ್ತಿಗೆ ಈ ಕ್ಷೇತ್ರವನ್ನ ಅಲ್ಪಸಂಖ್ಯಾತರಿಗೆ ಅರ್ಥಾತ್ ಮುಸಲ್ಮಾನರಿಗೆ ಬಿಟ್ಕೊಡ್ತೇವೆ, ಕಾಂಗ್ರೆಸ್ ಪಕ್ಷದಿಂದ ಮುಂಬರುವ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಲಾಗತ್ತೆ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಕಳೆದ ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲೇನೆ ಭರವಸೆಯನ್ನ ಕೊಟ್ಬಿಟ್ಟಿದ್ರು. ಅಲ್ಪಸಂಖ್ಯಾತರಿಗೆ ಪ್ರಾಮಿಸ್ ಅನ್ನ ಮಾಡಿಬಿಟ್ಟಿದ್ರು, ಮುಂದಿನ ಬಾರಿ ಈ ಕ್ಷೇತ್ರವನ್ನ ಮುಸಲ್ಮಾನ್ ಅಭ್ಯರ್ಥಿಗೇನೆ ಟಿಕೆಟ್ ಕೊಡಿಸುವ ಪ್ರಯತ್ನ ಮಾಡಲಾಗತ್ತೆ ಅಂತ ಹೇಳಿ. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಇಚ್ಛೆಗೆ ಅನುಗುಣವಾಗಿ, ಅವ್ರು ಕೊಟ್ಟಿರುವ ಮಾತಿಗೆ ಅನುಗುಣವಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೇನೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಜಮೀರ್ ಅವರ ಬಣದ ಸದಸ್ಯರು ಶಾಮನೂರು ಶಿವಶಂಕರಪ್ಪನವರ ಹಳೆಯ ಮಾಧ್ಯಮ ಹೇಳಿಕೆಯನ್ನ, ಮಾಧ್ಯಮದ ಭಾಷೆಯಲ್ಲಿ ಬೈಟ್ ಅಂತೀವಿ ಅದನ್ನ, ಆ ಬೈಟನ್ನ ಮೊಬೈಲ್ಗಳಲ್ಲಿ ತೋರಿಸ್ಕೊಂಡು ಮಾಧ್ಯಮದ ಮುಂದೆ ನೋಡಿ, ಹಿರಿಯ ನಾಯಕರೇನೆ ಪ್ರಾಮಿಸ್ ಮಾಡಿದ್ರು, ಅವರ ನಂತರದಲ್ಲಿ ಕ್ಷೇತ್ರವನ್ನು ಮುಸ್ಲಿಮರಿಗೆ ಬಿಟ್ಕೊಡ್ಲಾಗತ್ತೆ ಅಂತ ಹೇಳಿ. ಹಾಗಾಗಿ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಂ ಅಭ್ಯರ್ಥಿಗೇನೆ ಸಿಗಬೇಕು ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಳೆದ ಕೆಲ ದಿನಗಳ ಹಿಂದೆ ಜಮೀರ್ ಅಹ್ಮದ್ ಖಾನ್ ಅವರು ಇದೇ ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಾಗೆ ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಹೋದ ಸಂದರ್ಭದಲ್ಲೂ ಕೂಡ ಹಿಂಗೆ ಫ್ರೆಂಡ್ಲಿ ವಿಸಿಟ್ ಕೊಟ್ಟಿದ್ರು, ಬೇರೆ ಯಾವುದೋ ಪಕ್ಷದ ಚಟುವಟಿಕೆ ಸಂಬಂಧಪಟ್ಟ ಹಾಗೆ. ಆ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿ ಈ ಬಾರಿ ಕಾಂಗ್ರೆಸ್ನ ಟಿಕೆಟ್ ಮುಸಲ್ಮಾನರಿಗೆ ಅನ್ನೋದನ್ನ ಪರೋಕ್ಷವಾಗಿ ಅಬ್ದುಲ್ ಜಬ್ಬಾರ್ ಅವ್ರಿಗೇನೆ ಟಿಕೆಟ್ ಸಿಗಬೇಕು ಅನ್ನೋ ಅರ್ಥದಲ್ಲಿ ಮಾತನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರ ಅನ್ನೋದು. ಇಲ್ಲಿ ಕೇವಲ ಎಸ್ ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಅಹ್ಮದ್ ಖಾನ್ ಅವರ ನಡುವಿನ ಹಣಾಹಣಿ ಮಾತ್ರವಲ್ಲ, ಇನ್ಫ್ಯಾಕ್ಟ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮುಸಲ್ಮಾನ್ ವೋಟರ್ಸ್ ಹಾಗೆ ಮುಸಲ್ಮಾನ ನಾಯಕರು ಕೂಡ ಈ ಬಾರಿ ಟಿಕೆಟ್ ತಮ್ಮದೇ ಸಮುದಾಯದ ಪ್ರತಿನಿಧಿಗೆ ಸಿಗಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ.
ಹೇಳಿ ಕೇಳಿ ಕ್ಷೇತ್ರದಲ್ಲಿ ಮುಸಲ್ಮಾನರ ಓಟು ನಿರ್ಣಾಯಕ. ಹತ್ತತ್ರ 80,000ದಷ್ಟು ಮುಸ್ಲಿಂ ಓಟ್ಗಳು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ಹೀಗಾಗಿ ಮುಸಲ್ಮಾನರ ಓಟು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅನಿವಾರ್ಯ. ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವ್ರಿಗೂ ಕೂಡ ಮುಸಲ್ಮಾನರು ಎನ್ಮಾಸ್ ಆಗಿ ಓಟ್ ಹಾಕ್ತಾ ಬರ್ತಾ ಇದ್ದಾರೆ. ಅಂದಾಜಿನ ಪ್ರಕಾರ 55,000ರಿಂದ 60,000 ಓಟ್ಗಳು ಕಾಂಗ್ರೆಸ್ಗೆ ಶಾಮನೂರು ಶಿವಶಂಕರಪ್ಪನವರು ನಿಂತ ಸಂದರ್ಭದಲ್ಲೂ ಕೂಡ ಲಭ್ಯವಾಗಿದ್ದು ಇದೇ ಮುಸಲ್ಮಾನ್ ಸಮುದಾಯದ ಕಡೆಯಿಂದ. ಹೀಗಾಗಿ ಇಷ್ಟು ಸಂಖ್ಯೆಯಲ್ಲಿ ಮತದಾರರಿರುವಾಗ ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಬೇಕಾ ನಮ್ಮ ಸಮುದಾಯ? ನಮಗೂ ಕೂಡ ಅಧಿಕಾರ ಬೇಕು ಅನ್ನೋ ರೀತಿಯಲ್ಲಿ ಸಮುದಾಯ ಹಕ್ಕೊತ್ತಾಯ ಮಾಡ್ತಾ ಇದೆ. ನಾವೇನು ಸಚಿವ ಸ್ಥಾನವನ್ನ ಕೇಳ್ತಾ ಇಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನ ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ಖಾಲಿ ಒಂದು MLA ಟಿಕೆಟ್. ಅದನ್ನಾದ್ರೂ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ. ಇಷ್ಟು ವರ್ಷಗಳ ಕಾಲ ನಿಷ್ಠೆಯಿಂದ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡ್ತಾ ಬಂದಿರೋದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಲಿಂಗಾಯತ ಸಮುದಾಯದವರಾದರೂ ಕೂಡ ನಾವು ಮುಸಲ್ಮಾನರು ಓಟ್ ಹಾಕಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಮುಸಲ್ಮಾನ್ ಸಮುದಾಯದ ಹಕ್ಕೊತ್ತಾಯದ ಮಾತುಗಳಾಗಿದೆ. ಇನ್ಫ್ಯಾಕ್ಟ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಓಟ್ಗಳ ಲೆಕ್ಕಾಚಾರ ಕೂಡ ಹಾಗೇ ಇದೆ. ಹೇಗೆ ಲೆಕ್ಕ ಹಾಕಿದ್ರು ಸಾದರ ಲಿಂಗಾಯತರನ್ನ ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟಾರೆ ಲಿಂಗಾಯತ ಸಮುದಾಯ ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡ್ರೂ ಕೂಡ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಬ್ಬಬ್ಬ ಅಂದರೆ 30ರಿಂದ 35,000ದಷ್ಟು ಮಾತ್ರ ಲಿಂಗಾಯತ ಓಟ್ ಇರೋದು. ಅದನ್ನು ಹೊರತುಪಡಿಸಿದ್ರೆ ಕುರುಬ ಸಮುದಾಯದ ಓಟ್ಗಳು ಒಂದು 15,000, ಹಾಗೆಯೇ ST ಸಮುದಾಯದ ಓಟ್ ಒಂದು 15,000, SC ಸಮುದಾಯದ್ದು 12ರಿಂದ 13,000 ಓಟ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೇಗೆ ಕೂಡು ಕಳೆದು ಮಾಡಿದ್ರೂ ಕೂಡ ಮುಸಲ್ಮಾನ್ ಸಮುದಾಯದ ಓಟೇನೆ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತೆ. ಹೀಗಾಗೇನೆ ಈ ಬಾರಿ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರು ಹೇಳಿರೋ ರೀತಿಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೇನೆ ಟಿಕೆಟ್ ಕೊಡಬೇಕು ಅನ್ನೋ ಮಾತು ಜೋರಾಗಿ ಕೇಳೋಕೆ ಸಿಗ್ತಾ ಇದೆ. ಇನ್ನು AIMIM ಪಕ್ಷ ಕೂಡ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ತನ್ನ ಆಟವನ್ನು ಕೂಡ ಆಡಲಿಕ್ಕೆ ಪ್ರಾರಂಭ ಮಾಡಿದೆ, ರಾಜಕೀಯ ಆಟವನ್ನು. ಇನ್ ಕೇಸ್ ಕಾಂಗ್ರೆಸ್ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ನಾವು ಅಂದರೆ AIMIM ಪಕ್ಷದ ಸದಸ್ಯರೇನಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೇನೆ ಸಪೋರ್ಟ್ ಮಾಡ್ತೀವಿ. ಇಲ್ಲದೆ ಹೋದರೆ ನಮ್ಮ ಪಕ್ಷದಿಂದಲೇ ನಾವು ಕ್ಯಾಂಡಿಡೇಟನ್ನು ಇಳಿಸಬೇಕಾಗತ್ತೆ ಅಥವಾ ಮುಸಲ್ಮಾನ್ ಸಮುದಾಯದ ಓಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋ ನೇರವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈ ಪಕ್ಷದಿಂದ ಇದೀಗ ಸದಸ್ಯತ್ವ ಅಭಿಯಾನ ಕೂಡ ಪ್ರಾರಂಭವಾಗಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಹೆಚ್ಚು ಸದಸ್ಯರನ್ನ ಮಾಡಿಕೊಳ್ಳೋ ಮೂಲಕ AIMIM ಪಕ್ಷ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನ ಪ್ರಾಬಲ್ಯವನ್ನು ಕೂಡ ಸ್ಥಾಪಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಈ ಕಾರಣಕ್ಕೂ ಕೂಡ ಇದೀಗ ಕಾಂಗ್ರೆಸ್ ಪಕ್ಷ ಕೇವಲ ಜಮೀರ್ ಅವ್ರು ಕೇಳಿದ್ರು ಅನ್ನೋ ಕಾರಣಕ್ಕಲ್ಲ, ಮುಸಲ್ಮಾನ್ ಸಮುದಾಯದ ಓಟ್ ಹೆಚ್ಚಾಗಿರೋದು ಹಾಗೆ AIMIM ಪಕ್ಷದ ಇಂಟರ್ಫಿಯರೆನ್ಸ್ ಆದರೂ ಕೂಡ ಓಟ್ ಕಟ್ಟಾಗೋ ಓಟ್ ಸ್ಪ್ಲಿಟ್ ಆಗೋ ಆತಂಕ ಇರೋದ್ರಿಂದ ಕೂಡ ಇದೀಗ ನೇರವಾಗಿ ಮತ್ತೊಮ್ಮೆ ಸಮರ್ಥವರಿಗೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ವಂಶದ ಕುಡಿಗೇನೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ರೀತಿಯ ಚಿಂತನೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊಡಕೊಂಡಿದೆ. ಒಂದು ಕಡೆ ಎಷ್ಟು ವರ್ಷ ಅಂತ ಹೇಳಿ ಕುಟುಂಬ ರಾಜಕಾರಣ ಮಾಡ್ತೀರಿ? ಶಾಮನೂರ್ ಅವರ ಕುಟುಂಬದಲ್ಲಿ ಈಗ ಆಲ್ರೆಡಿ ಒಬ್ರು ಮಿನಿಸ್ಟರ್ ಇದ್ದಾರೆ, ಹಾಗೆ ಲೋಕಸಭಾ ಸದಸ್ಯರಿದ್ದಾರೆ. ಇಷ್ಟೆಲ್ಲ ಇದ ಮೇಲೂ ಕೂಡ ಮತ್ತೊಂದು MLA ಟಿಕೆಟ್ ಅದೇ ಕುಟುಂಬಕ್ಕೆ ಯಾಕೆ? ಬೇರೆಯವ್ರಿಗೂ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತುಗಳು ಕೂಡ ಕೇಳೋಕೆ ಸಿಗ್ತಾ ಇದೆ. ಇಲ್ಲ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಹೇಳಿ ಈಗಿನ ಕೇಸ್ ಏನಾದರೂ SS ಮಲ್ಲಿಕಾರ್ಜುನ್ ಅವರು ಹಠಕ್ಕೆ ಬಿದ್ದರೆ ಮುಂದಿನ ಚುನಾವಣೆಗಳಲ್ಲಿ ಅವರ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಂ ವೋಟರ್ಸ್ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹೀಗಾಗಿ ಅಳೆದು ತೂಗಿ ನಿರ್ಧಾರಕ್ಕೆ ಬರುವ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಲುಕಾಕೊಂಡಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಲೀಡರ್ ಅಂತ ಕರೆಸ್ಕೊಳ್ಳುವ ಸಿದ್ದರಾಮಯ್ಯನವರು ಈಗ ಮುಸಲ್ಮಾನ್ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಹೋದರೆ ಇನ್ನೆಂಥ ಅಹಿಂದ ನಾಯಕರು ಅನ್ನೋ ಪ್ರಶ್ನೆ ಎದ್ದು ಬಿಡಬಹುದು. ಈ ಪ್ರಶ್ನೆಯನ್ನ ಕೂಡ ಕಾಂಗ್ರೆಸ್ ಪಕ್ಷ ಅತ್ಯಂತ ಸೂಕ್ಷ್ಮವಾಗಿ ಅಡ್ರೆಸ್ ಮಾಡುವ ಅನಿವಾರ್ಯತೆ ಇದ್ದೇ ಇದೆ. ಇದೆಲ್ಲವೂ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವ ಚಟುವಟಿಕೆ ಆದರೆ ಅಂದರೆ ನೇರವಾಗಿ ಇದೀಗ SS ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಟಾಕ್ ಫೈಟನ್ನು ಕೂಡ ಸುಧಾರಿಸಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಅವನು ಯಾರು ಬಂದು ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತನಾಡಲಿಕ್ಕೆ ಅಂತ ಹೇಳಿ ಏಕವಚನದಲ್ಲೇ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ SS ಮಲ್ಲಿಕಾರ್ಜುನ್ ಅವರು. ಮತ್ತೊಂದು ಕಡೆಯಲ್ಲಿ ಜಮೀರ್ ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರೇ ಮಾತು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮಾತನಾಡ್ತಿದ್ದೀವಿ ಅಂತ ಹೇಳಿ ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಈ ಇಬ್ಬರು ಸಚಿವರ ನಡುವಿನ ಈ ಟಾಕ್ ಫೈಟನ್ನು ಕೂಡ ಸಂಭಾಳಿಸೋದು ಕಾಂಗ್ರೆಸ್ ಪಕ್ಷಕ್ಕಿರುವ ಸದ್ಯದ ಚಾಲೆಂಜ್. ಇದು ಕಾಂಗ್ರೆಸ್ ಪಕ್ಷದ ಕತೆ ಆದರೆ BJPಯದ್ದು ಮತ್ತೊಂದು ಕತೆ. ಈ ಕ್ಷೇತ್ರ ಇನ್ನೂ ಬೈ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ತನ್ನದಲ್ಲದ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ
ತನ್ನ ಅಭ್ಯರ್ಥಿಯನ್ನ ಬಿಜೆಪಿ ಗೆಲ್ಲಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ಬಿಜೆಪಿ ಕೂಡ ಒಡೆದ ಮನೆಯಾಗಿದೆ. ಕಳೆದ ಕೆಲವೇ ದಿನಗಳ ಹಿಂದೆ ಹಾದಿರಂಪ ಬೀದಿರಂಪ ಆಗೋಯ್ತು. ರಾಧಾಕೃಷ್ಣ ಅವರು ಬಂದಿದ್ರು, ಬಿಜೆಪಿ ಹಿರಿಯ ನಾಯಕರು ಹೈಕಮಾಂಡ್ನ ಕಡೆಯಿಂದ, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕೂಡ ಇದ್ರು. ಅವರ ಸಮ್ಮುಖದಲ್ಲೇನೆ ರೇಣುಕಾಚಾರ್ಯ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಘೋಷಣೆಗಳು ಕೇಳಕ್ಕೆ ಸಿಕ್ಬಿಡ್ತು. ಅಲ್ಲಿಗೆ ಬಿಜೆಪಿಯಲ್ಲೂ ಕೂಡ GM ಸಿದ್ದೇಶ್ವರ್ ಬಣ ವರ್ಸಸ್ ರೇಣುಕಾಚಾರ್ಯ ಬಣ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಇದೆಲ್ಲದನ್ನ ಮೀರಿ, ಎರಡೂ ಬಣವನ್ನ ಮೀರಿ ಅಲ್ಲಿ JDUನ ರಾಜ್ಯಾಧ್ಯಕ್ಷರಾಗಿರುವ ಮಹಿಮಾ ಪಟೇಲ್ ಅವರಿಗೆ NDA ಮೈತ್ರಿ ಕ್ಯಾಂಡಿಡೇಟ್ ಆಗಿ ಕಣಕ್ಕೆ ಇಳಿಸುತ್ತಾ ಬಿಜೆಪಿ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಮಹಿಮಾ ಪಟೇಲ್ ಅವರು ಇತ್ತೀಚೆಗಷ್ಟೇ ಬಿಹಾರದ CM ಆಗಿದ್ದ, ಇತ್ತೀಚೆಗಷ್ಟೇ ರಾಜೀನಾಮೆ ಕೊಟ್ಟರು. ನಿತೀಶ್ ಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ. ಪೂರಕ ಬೆಳವಣಿಗೆಗಳು, ಮಹಿಮಾ ಪಟೇಲ್ ಅವ್ರಿಗೆ ಏನಾದರೂ ಟಿಕೆಟ್ ಸಿಕ್ಬಿಡುತ್ತಾ ಅನ್ನೋ ರೀತಿಯಲ್ಲಿದೆ. ಇದರ ನಡುವೆನೆ ಹಿಂದೆ ಅಭ್ಯರ್ಥಿಯಾಗಿ ಸೋತಿರುವ ಬಿಜೆಪಿಯ ಅಜಯ್ ಕುಮಾರ್ ಅವರು ಕೂಡ ಕುರುಬ ಸಮುದಾಯಕ್ಕೆ ಅವರು ಸಂಬಂಧಪಡ್ತಾರೆ ಬಹುಶಃ, ಇಫ್ ಐ ಆಮ್ ಕರೆಕ್ಟ್. ಅಜಯ್ ಕುಮಾರ್ ಅವರು ಕೂಡ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಅವಕಾಶ ಸಿಗಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಅಭ್ಯರ್ಥಿಯ ಹೆಸರು ಬಹಳ ಪ್ರಮುಖವಾಗಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳೋಕೆ ಸಿಗ್ತಾ ಇರೋದು ವಿನಯ್ ಕುಮಾರ್ ಅವರು ಕೂಡ ಕುರುಬ ಸಮುದಾಯಕ್ಕೆ ಸಂಬಂಧಪಡ್ತಾರೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಿಂದ, ಇಲ್ಲದಿದ್ದರೆ ಸ್ವಾಭಿಮಾನವನ್ನ ಮುಂದಿಟ್ಕೊಂಡು ನಾನು ಇಂಡಿಪೆಂಡೆಂಟ್ ಆಗೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರವನ್ನ ನಡೆಸ್ತಿದ್ದಾರೆ ಅನ್ನೋ ಮಾತುಕತೆ ಕೇಳೋಕೆ ಸಿಗ್ತಿದೆ. ಹಿಂದೆ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿದ್ರು ವಿನಯ್ ಕುಮಾರ್ ಅವರು. ಈ ಬಾರಿ ಕೂಡ ಅವರು ಕಣಕ್ಕಿಳಿತಾರಾ ಇಂಡಿಪೆಂಡೆಂಟ್ ಆಗಿ, ಅಥವಾ ಕಾಂಗ್ರೆಸ್ ಏನಾದರೂ ಇವ್ರಿಗೆ ಟಿಕೆಟ್ ಕೊಡುತ್ತಾ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಒಟ್ಟಾರೆ ಸದ್ಯದ ಮಟ್ಟಿಗೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆ ಅನ್ನೋದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಬ್ಬಿಣದ ಕಡಲೆಯಾಗಿದೆ. ಇದನ್ನ ಪಕ್ಷಗಳು ಯಾವ ರೀತಿಯಾಗಿ ಸುಧಾರಿಸ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಉತ್ತರವನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎನಿವೆ, ಸಮಯ ಅಂತೂ ಇದೆ. ಬೈ ಎಲೆಕ್ಷನ್ನ ದಿನಾಂಕ ಕೂಡ ಅನೌನ್ಸ್ ಆಗಿಲ್ಲ. ಹೀಗಾಗಿ ಈ ಪ್ರಶ್ನೆಗೆ ಯಾವಾಗ ಯಾವ ರೀತಿಯಾದ ಉತ್ತರವನ್ನ ಕಂಡುಕೊಳ್ಳುತ್ತೆ ಎರಡು ಪಕ್ಷಗಳು ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.